मधुपर्कपात्रो भूमो निक्षपेत् मधोपातारुथाकिते मदक्षरं दिसिन्दावः माद्वेदन्तोषधे मदनक्तमुतोषधे मदवत्पार्थिवगं वजः उद्योरस्तु न पिधा मदमान्न वनस्पतिर्मदमामस्तु सौर्यः माद्वीर्गावो भवन्तु नः विराजोदोहमसीया इति प्रथमं प्राश्य रस्तं प्रक्षाल्यापतराक्षम्य केशवाय स्वाहा नारायणाय स्वाहा माधवाय स्वाहा रस्तं प्रक्षाल्यापतराचमनीयमाचमनीयं विराजोदोहमसीया इति द्वितीयं प्राश्य विराजोदोहमसीया इति तृतीयं प्राश्य पुनरस्तं प्रक्षाल्य पुनराचम्य केशवाय स्वाहा नारायणाय स्वाहा माधवाय स्वाहा रस्तं प्रक्षाल्य विराजोदोहमसीया इति तृतीयं प्राश्य रस्तं प्रक्षाल्य पुनराचमनीयमाचमनीयमाचमनीयं विराजोदोहमसीयज्ञोपविदेवताभ्यो नमः माद्वीर्गावो भवन्तु नः सूर्यादिशोषमातृभ्यो नमः वृक्षं निधाय यज्ञोपवीतदेवताभ्यो नमः यज्ञोपवीतपूजां च करिष्ये यज्ञोपवीतार्थे ॐ श्वशुरदत्त यज्ञोपवीतधारणे विनियोगः यज्ञोपवीतं परमं पवित्रं प्रजापते सहज पुरस्तात् आयुष्यमग्रं पदमञ्जुशुभ्रं यज्ञोपवीतं बलमस्तु तेजः यज्ञोपवीतधारण सुमुहूर्तस्तप्रतिष्ठितामस्तान् यज्ञोपवीतधारणस्तमुहूर्तस्तु नारायणाय स्वाहा माधवाय स्वाहा गोविंदाय नमः विष्णवे नमः मधुसूदनाय नमः त्रिविक्रमाय नमः वामनाय नमः श्रीधराय नमः ऋषिकेशाय नमः पद्मनाभाय नमः दामोदराय कृष्णाय नमः वासुदेवाय नमः प्रद्युम्नाय नमः श्री कृष्णाय नमः रोपणाख्यं करिष्ये ಎಲ್ಲ ಮಹಾಸಂಕಲ್ಪ ಅಂತರಪಟ ಆದಮೇಲೆ ಮಹಾಸಂಕಲ್ಪ ಆಗುತ್ತೆ. ಅಂತರಪಟಕ್ಕೆ ಹೆಸರು ಗೋತ್ರ ನಕ್ಷತ್ರ ಎಲ್ಲ ಹೇಳ್ಕೊಳ್ಳಿ. ಅದಾದಮೇಲೆ ಮಹಾಸಂಕಲ್ಪ ಎಲ್ಲರ ಹೆಸರು ಗೋತ್ರದಲ್ಲಿ ಸಂಕಲ್ಪ ಆಗುತ್ತೆ. ಎಲ್ಲರೂ ರೆಡಿ ಇರ್ಬೇಕು. ಓಂ ಲಕ್ಷ್ಮೇರ್ಯಸ್ಯ ಪರಿಗ್ರಹ ಕಮಲಭೋ ಸೋಮರ್ಗರುತ್ಮಾನೃತಃ ಪೌತ್ರಶ್ಚಂದ್ರ ವಿಭೂಷಣ ಸುರಗೋಶೇಷಶಯ್ಯಾಸನ ಬ್ರಹ್ಮಾಂಡಂ ವರಮಂದಿರಂ ಸುರಗಣಾಯಸ್ಯ ಪ್ರಭಾ ಸೇವಕಾ ಸತ್ರೈಲೋಕ್ಯ ಕುಟುಂಬ ಪಾಲನ ಪರಾ ಕುರ್ಯಾದ್ರವಂ ಮಂಗಳಂ ಸುಲಗ್ನ ಸಾವಧಾನ ಸುಮುಹೂರ್ತೆ ಸಾವಧಾನ ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ ಬ್ರಹ್ಮ ವಾಯು ಗಿರೀಶ ಶೇಷ ಗರುಡ ದೇವೇಂದ್ರ ಕಾಮೋ ಗುರು ಇಂದ್ರಾರ್ಕೌ ವರುಣಾನಲೌ ಮನುಯಮೋ ವಿತ್ತೇಜ ವಿಘ್ನೇಶ್ವರೌ ನಾ ಸತ್ಯೋ ನಿರುತರ್ಮರುದ್ಗಣಯುತಾ ಪರ್ಜನ್ಯಮಿತ್ರಾದಯ ಸಸ್ತ್ರೀಕಾಸುರಪುಂಗವಾ ಪ್ರತಿದಿನಂ ಕುರ್ವಂತು ನೋರ್ಮಂಗಳಂ ಸುಲಗ್ನಾ ಸಾವಧಾನ ಸುಮುಹೂರ್ತೆ ಸಾವಧಾನ
ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಕೃಷ್ಣಾ ಭೀಮರಥಿ ಚ ಫಲ್ಗುಸನಯೋ ಶ್ರೀಗಂಡಕಿ ಗೋಮತಿ ಕಾವೇರಿ ಕಪಿಲಾ ಪ್ರಯಾಗ ವಿನುತಾ ನೇತ್ರಾದಿತ್ಯಾದಯೋ ನದ್ಯ ಶ್ರೀಹರಿಪಾದ ಪಂಕಜಮವಾನ್ ಕುರ್ವಂತು ನೋರ್ಮಂಗಳಂ. ಸುಲಗ್ನಾ ಸಾವಧಾನ ಸುಮುಹೂರ್ತೆ ಸಾವಧಾನ. ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಆದಿತ್ಯಾದಿ ನವಗ್ರಹ ಶುಭಕರಾಮೇಶಾದಯೋ ರಾಶಯೋ ನಕ್ಷತ್ರಾಣಿ ಸಂಯೋಗಕಾಂಶತಿತಯಾಸ್ತದ್ದೇವತಾ ಸದ್ಗಣಾ. ಮಾಸಾಬ್ಧಾರತವಸ್ತದೈವ ದಿವಸಾ ಸಂಧ್ಯಾತ್ ಸದಾ ರಾತ್ರ್ಯಃ ಸರ್ವೇ ಸ್ಥಾವರಜಂಗಮಾ ಪ್ರತಿದಿನಂ ಕುರ್ವಂತು ನೋರ್ಮಂಗಳಂ. ಸುಲಗ್ನಾ ಸಾವಧಾನ ಸುಮುಹೂರ್ತೆ ಸಾವಧಾನ. ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಇತ್ಯೇತದ್ವರಮಂಗಳಾಷ್ಟಕಮಿದಂ ಶ್ರೀರಾಜರಾಜೇಶ್ವರಿ ಆಖ್ಯಾತಾಂ ಜಗತಾಮಭೀಷ್ಟಫಲದಂ ಸರ್ವಾಶುಭಧ್ವಂಸನ. ಮಾಂಗಲ್ಯಾದಿಶುಭಕ್ರಿಯಾಸು ತಂ ಸಂಧ್ಯಾಸಭಾಯಪ್ಪಟೇ ಧರ್ಮಾರ್ಥಾದಿಸಮಸ್ತವಾಂಛಿತಫಲಃ ಪ್ರಾಪ್ನೋತ್ಯಸೋ ಮಾನವಃ. ಸುಲಗ್ನಾ ಸಾವಧಾನ ಸುಮುಹೂರ್ತೆ ಮಾಲ್ಯಾರೋಪಣ ಸಮರ್ಪಣಸ್ತು. ಮಾಲ್ಯಾರೋಪಣ ಸಮರ್ಪಣಸ್ತು. ಯೋಪಾನ್ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ. ಮಾಲ್ಯಾರೋಪಣಸ್ತು ಮಹಾರ್ಥ ಅಸ್ತು. ಹೇಳಿರಿ. ಅನಿರ್ವಾದ್ಯ ವೇದ್ಯಸ್ಯ ಅಖಿಲಲೋಕಪರಿಪಾಲನ ಪಾರಾಯಣಸ್ಯ ಆದಿನಾರಾಯಣಸ್ಯ ನಿತ್ಯನಿರ್ಮಮ ನಿರ್ವೃತಿಕಾಪ್ರೇಮಾಯ ಶಕ್ತಿಪ್ರಿಯಾಮಾಣ ಮಹಾಜಲೋಕ ಮಧ್ಯೆ ಪರಿಭ್ರಮತಾಂ ಕ್ರಮಾದು ಶುಗುಣೋತ್ತರೇರಪ್ತೇಜೋ ವಾಯುವ್ಯಾಕಾಶಂಕಾರಮುದವ್ಯಾಸಪ್ತಾವರಣೇ ಪರಿವೇಷಿತಾನಾಂ ಅನೇಕ ಕೋಟಿ ಬ್ರಹ್ಮಾಂಡಾನಾಂ ಏಕತಮೇಸ್ಮಿನ್ ಮಧ್ಯ ಬ್ರಹ್ಮಾಂಡಮಂಡಲೆ ಆದಿಶಕ್ತಿ ಕೂರ್ಮವರಾಹಾನಂತೋ ಭಾಗಪ್ರತಿಷ್ಠಿತಾನಾಂ ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಲಾಖ್ಯ ಸಪ್ತಲೋಕಾರ ಮುರ್ಧ್ವಭಾಗೆ ಸುವರ್ಲೋಕ ಸ್ವರ್ಲೋಕ ಮಹೋಲೋಕ ಜನೋಲೋಕ ತಪೋಲೋಕ ಸತ್ಯಲೋಕಾಖ್ಯ ಷಳ್ಳೋಕಾನಾಮದೋಭಾಗೆ ಇರಾವತ ಪುಂಡರೀಕ ವಾಮನ ಕುಮುದಾಂಜನ ಪುಷ್ಪದಂತ ಸಾರ್ವಭೌಮ ಸುಪ್ರತೀಕಾಖ್ಯ ಅಷ್ಟದಿಗ್ವೇದಂಡ ಶುಂಡೋತ್ತಂಬಿತೆ ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚೀವತಿ ಭೋಗವತಿ ಸಿಂಧುವತಿ ಲಕಾವತಿ ಪುಣ್ಯಪುರೇ ವಿರಾಜತೆ ಯಮನಿ ಯಮಾಸನ ಪ್ರತ್ಯಾಹಾರ ಧ್ಯಾನಧಾರಣ ಸಮಾಧಿ ಅಷ್ಟಾಂಗ ಯೋಗ ಮುಕ್ತಾಗುತ್ತ ವಸಿಷ್ಠ ವಾಲಕಿಲ್ಯಾದಿ ಸಪ್ತರ್ಷಿ ಮಂಡಲ ಮಸ್ಮಿನ್ ನಾಷ್ಟ್ರೆ ಯಸ್ಮಿನ್ ಕ್ಷೇತ್ರೆ ಯಸ್ಮಿನ್ ವರ್ತಮಾನೇನಸ್ಯ ಶ್ರೀ ಪಟ್ಟಾಭಿರಾಮಚಂದ್ರ ಕಲ್ಯಾಣ ಮಹೋತ್ಸವಾಂಗ ಸೀತಾಪತಿ ಶ್ರೀರಾಮಚಂದ್ರ ಪ್ರೇಣಿಯ ಮತ್ಸ್ಯಪುರಾಣೋಕ್ತ ಸಾಲಂಕೃತ ಕನ್ಯಾದಾನಾಖ್ಯಂ ಶುದ್ಧಂ ಶುಭ್ಯಂ ಸಂಪ್ರದಾಯ ಕೃಷ್ಣಾರ್ಪಣೆಗಳು. ಶ್ರೀ ಕೃಷ್ಣಾರ್ಪಣಮಸ್ತು. ಇಂದಿರಾರಮಣ ಇಂದಿರಾರಮಣ ಗೋವಿಂದ ಗೋವಿಂದ.
ದೇವೇಂದ್ರ ಪ್ರಿಯ ಭಾಮಿನಿ ವಿವಾಹಂ ಭಾಗ್ಯಂ ಆರೋಗ್ಯಂ ಪುತ್ರಲಾಭಂಚ ದೇಹಿ ಮೇ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಇಂದ್ರಾಣ್ಯೈ ನಮಃ ಸೀತಾಪತೆ ಶ್ರೀ ರಾಮಚಂದ್ರಾಯ ನಮಃ. ಆ ಕಂಕಣ ಎಲ್ಲ ಕೈಲಿಟ್ಕೊಳ್ಳಿ, ಬಲಗೈಲಿ. ಬಲಗೈಲಿ ಇಟ್ಕೊಂಡು ಕಣ್ಗೊತ್ಕೊಂಡು ಆ ಬಾಕ್ಸ್ ಒಳಗಡೆ ಹಾಕ್ಬಿಡಿ. ಅದು ಕಲ್ಯಾಣೋತ್ಸವಗಳನ್ನು ಮಾಡಿ ಕೊಟ್ಟಿರುವಂಥ ಕಂಕಣಗಳು, ಅದನ್ನು ಒಳಗಡೆ ಇಟ್ಕೊಳ್ಳಿ. ಆಮೇಲೆ ಮಾಂಗಲ್ಯ ಧಾರಣೆ ಮಹಾಮಂಗಳಾರತಿ ಆಗುತ್ತೆ. ಮುಗಿಸ್ಕೊಂಡೆಲ್ಲ ಕೆಳಗೆ ಪುಷ್ಪಯಾಗಕ್ಕೆ ಬರಬೇಕು. ರಮಣ ಗೋವಿಂದ ಗೋವಿಂದ. ಸೀತಾಪತೆ ಶ್ರೀರಾಮಚಂದ್ರ ವರದ ಗೋವಿಂದ ಗೋವಿಂದ. ಆಂಜನೇಯ ವರದ ಗೋವಿಂದ ಗೋವಿಂದ. ವಾಸುದೇವಾಯ ನಮಃ ಓಂ ಪ್ರದ್ಯುಮ್ನಾಯ ನಮಃ ಓಂ ಅನಿರುದ್ಧಾಯ ನಮಃ ಓಂ ಪುರುಷೋತ್ತಮಾಯ ನಮಃ ಓಂ ಮದೋಕ್ಷಜಾಯ ನಮಃ ಓಂ ನರಸಿಂಹಾಯ ನಮಃ ಓಂ ಅಚ್ಯುತಾಯ ನಮಃ ಓಂ ಜನಾರ್ದನಾಯ ನಮಃ ಓಂ ಉಪೇಂದ್ರಾಯ ನಮಃ ಓಂ ಹರೇ ನಮಃ ಓಂ ಶ್ರೀಕೃಷ್ಣಾಯ ನಮಃ ಓಂ ಮತ್ಸ್ಯಾಯ ನಮಃ ಓಂ ಕೂರ್ಮಾಯ ನಮಃ ಓಂ ವರಾಹಾಯ ನಮಃ ಓಂ ನರಸಿಂಹಾಯ ನಮಃ ಓಂ ರಾಮಾಯ ನಮಃ ಓಂ ಕೃಷ್ಣಾಯ ನಮಃ ಓಂ. ಎಲ್ಲ ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ಕಲ್ಯಾಣೋತ್ಸವ ಕೊಟ್ಟಿರೋರು ಹೇಳ್ಕೊಳ್ಳಿ. ಓಂ ಅಶ್ವಿನ್ಯಾಯ ನಮಃ ಓಂ ವರಣ್ಯಾಯ ನಮಃ ಓಂ ಕೃತ್ತಿಕಾಯ ನಮಃ ಓಂ ರೋಹಿಣಿಯ ನಮಃ ಓಂ ಋಕ್ಷರಾಯ ನಮಃ ಓಂ ಆರುದ್ರಾಯ ನಮಃ ಓಂ ಪುನರ್ವಸೂಯ ನಮಃ ಓಂ ಪುಷ್ಯಾಯ ನಮಃ ಓಂ ಆಶ್ಲೇಷಾಯ ನಮಃ ಓಂ ಮಕಾಯ ನಮಃ ಓಂ ಪುಬ್ಬಾಯ ನಮಃ ಓಂ ಉತ್ತರಾಯ ನಮಃ ಓಂ ಹಸ್ತಾಯ ನಮಃ ಓಂ ಚಿತ್ತಾಯ ನಮಃ ಓಂ ಸ್ವಾತಿಯ ನಮಃ ಓಂ ವಿಶಾಖಾಯ ನಮಃ ಓಂ ಅನುರಾಧಾಯ ನಮಃ ಓಂ ಜ್ಯೇಷ್ಠಾಯ ನಮಃ ಓಂ ಮೂಲಾಯ ನಮಃ ಓಂ ಪೂರ್ವಾಷಾಢಾಯ ನಮಃ ಓಂ ಉತ್ತರಾಷಾಢಾಯ ನಮಃ ಓಂ ಶ್ರವಣಾಯ ನಮಃ ಓಂ ಧನಿಷ್ಠಾಯ ನಮಃ ಓಂ ಶತಭಿಷಾಯ ನಮಃ ಓಂ ಪೂರ್ವಾಭದ್ರಾಯ ನಮಃ ಓಂ ಉತ್ತರಾಭದ್ರಾಯ ನಮಃ ಓಂ ರೇವತ್ಯಾಯ ನಮಃ ಓಂ ಮೇಷಾಯ ನಮಃ ಓಂ ವೃಷಭಾಯ ನಮಃ ಓಂ ಮಿಥುನಾಯ ನಮಃ ಓಂ ಕರ್ಕಾಟಕಾಯ ನಮಃ ಓಂ ಸಿಂಹಾಯ ನಮಃ ಓಂ ಕನ್ಯಾಯ ನಮಃ ಓಂ ತುಲಾಯ ನಮಃ ಓಂ ವೃಶ್ಚಿಕಾಯ ನಮಃ ಓಂ ಧನುಷಾಯ ನಮಃ ಓಂ ಮಕರಾಯ ನಮಃ ಓಂ ಕುಂಭಾಯ ನಮಃ ಓಂ ಮೀನಾಯ ನಮಃ ಓಂ ಇಂದ್ರಾಯ ನಮಃ ಓಂ ಅಗ್ನೇಯ ನಮಃ ಓಂ ಯಮಾಯ ನಮಃ ಓಂ ನಿರುತೇ ನಮಃ ಓಂ ವರುಣಾಯ ನಮಃ ಓಂ ವಾಯುವೇ ನಮಃ ಓಂ ಕುಬೇರಾಯ ನಮಃ ಓಂ ಈಶಾನಾಯ ನಮಃ ಓಂ ಲೋಕಪಾಲಕಾಯ ನಮಃ ದಿಕ್ಪಾಲಕಾಯ ನಮಃ ಕ್ಷತ್ರಪಾಲಕಾಯ ನಮಃ ಭಯಂಕರಾಯ ನಮಃ ವಾಸ್ತುಪುರುಷಾಯ ನಮಃ ಮಧ್ಯೆ ಲಕ್ಷ್ಮೀ ನರಸಿಂಹಾಯ ನಮಃ ಓಂ ಸೀತಾಪತೆ ರಾಮಚಂದ್ರಾಯ ನಮಃ ಓಂ ನಾನಾವಿಧ. ಶ್ರೀ ಗುರುಭ್ಯೋ ನಮಃ, ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಆಚಾರ್ಯೇಭ್ಯೋ ನಮಃ. ನಿಮ್ಮ ಗುರುಗಳು ಯಾರಿದ್ದಾರೋ ಎಲ್ಲರೂ ಕೇಳ್ಕೊಳ್ಳಿ. ಸಮಸ್ತ ಗುರುಭ್ಯೋ ನಮಃ. ಇವತ್ತು ಸೀತಾ ಕಲ್ಯಾಣ ಆಗಿದೆ. ಇವತ್ತು ರಾಮದೇವರು 12 ಗಂಟೆಗೆ ಮಧ್ಯಾಹ್ನ ಕಾಲದಲ್ಲಿ ಪುನರ್ವಸು ನಕ್ಷತ್ರ ಕರ್ಕಾಟಕ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥದ್ದು. ಎಲ್ಲ ಗ್ರಹ ನಕ್ಷತ್ರ ರಾಶಿಗಳು ರಾಮದೇವರು ಹುಟ್ಟಿದಾಗ ಒಳ್ಳೆಯ ಸ್ಥಳದಲ್ಲಿತ್ತು. ಎಲ್ಲ ಗ್ರಹ ನಕ್ಷತ್ರ ರಾಶಿಗಳು ಅಂತ ಹೇಳಿ
ಹಾಗಾಗಿ ಇವತ್ತು ಯಾರು ಕಲ್ಯಾಣೋತ್ಸವವನ್ನು ಮಾಡಿದರೆ, ಪುಷ್ಪಯಾಗಾದಿಗಳನ್ನು ಮಾಡಿದರೆ, ದೇವರಿಗೆ ಅಭಿಷೇಕ, ಅರ್ಚನೆ, ಪಾನಕ ಪನ್ಯಾರ ವಿತರಣೆಗಳನ್ನು ಮಾಡಿದರೆ ಆಯಾ ಗ್ರಹಗಳು ನಮಗೆ ಸರಿ ಹೋಗುತ್ತೆ ಅನ್ನೋ ಭಾವನೆಯಿಂದ ನಾವು ಇವತ್ತು ಸೀತಾ ಕಲ್ಯಾಣವನ್ನು ಅನೇಕ ಜನ ಯಾರಿಗೆ ಕಲ್ಯಾಣಾರ್ಥಿಗಳಾಗಿದ್ದಾರೋ, ಮದುವೆಗೆ ಸಂಬಂಧಪಟ್ಟವ್ರು ಯಾರಿದ್ದಾರೋ ಅವರೆಲ್ಲರಿಗೂ ಕೂಡ ಭಗವಂತ ಅನುಗ್ರಹ ಮಾಡಲಿ ಅನ್ನೋ ಉದ್ದೇಶದಿಂದ ಸೀತಾ ಕಲ್ಯಾಣವನ್ನು ಏರ್ಪಡಿಸಿದ್ದೀವಿ. ಹಾಗಾಗಿ ನಿಮ್ಮ ಡಬ್ಬಿಯಲ್ಲಿ ಪ್ರಸಾದದಲ್ಲಿ ಮಂತ್ರಾಕ್ಷತೆ ಮತ್ತು ಕಂಕಣ ಇದೆ. ಒಂದು ತೆಂಗಿನಕಾಯಿಗಾದರೂ ಅದನ್ನು ಕಟ್ಟಿ ಇಡ್ಬೋದು, ಇಲ್ಲ ಹಾಗೆ ಅದನ್ನು ಇಟ್ಟು ಪೂಜೆ ಮಾಡಿ ಮನೆಯಲ್ಲಿ. ಮದುವೆ ಆಗೋವರೆಗೂ ಹಾಗೆ ಇಡೋದು. ಮದುವೆ ಆದ ನಂತರದಲ್ಲಿ ಹಣ್ಣಿನ ಗಿಡ ನೀರಿಗೆಲ್ಲ ಬಿಡಬಾರ್ದು, ಹಣ್ಣಿನ ಗಿಡಕ್ಕೆ ಕಟ್ಟಿ ಅಥವಾ ಹಣ್ಣಿನ ಗಿಡದ ಕೆಳಗೆ ಅದನ್ನು ಇಟ್ಟರೆ ಆಯಿತು. ಅಥವಾ ಹಾಗೆ ಇದ್ದರೂ ಏನೂ ತೊಂದರೆ ಇಲ್ಲ. ಬೇರೆ ಯಾರಿಗಾರು ಕಲ್ಯಾಣಾರ್ಥಿಗಳಿದ್ದರೆ, ಮದುವೆ ಆಗಬೇಕಾದರಿದ್ದರೆ ಅವರಿಗೆ ಕೊಟ್ಟರು ನಡೆಯುತ್ತೆ. ಪೂಜೆ ಮಾಡಬೇಕಾದ್ರೆ ಗೌರಿ ಮಂತ್ರ ಹೇಳಿ ಪೂಜೆ ಮಾಡೋದು. ಗೌರಿ ಮಂತ್ರ ಎಲ್ಲರಿಗೂ ಪರಿಚಯ ಇದೆ ಅಲ್ವಾ, ಸರ್ವಮಂಗಳ ಮಾಂಗಲ್ಯ. ಅದನ್ನು ಹೇಳಿ ಸೂರ್ಯ ಸಾವಿತ್ರಿ ಅನ್ನೋ ಮಂತ್ರ ಅಥವಾ ಇಂದ್ರ ಇಂದ್ರಾಣಿ ಅನ್ನೋ ಮಂತ್ರ ಅದನ್ನಾದರೂ ಹೇಳಿಕೊಂಡು ಪೂಜೆಯನ್ನು ಮಾಡಿ. ಆ ರೀತಿ ಮಾಡಿಕೊಂಡು ಅನುಗ್ರಹವನ್ನು ಮಾಡಿಕೊಳ್ಳಿ. ಇವತ್ತು ಸೀತಾ ಕಲ್ಯಾಣ ಎಲ್ಲ ನಡೆದಿದೆ. ನಂತರದಲ್ಲಿ ನರಸಿಂಹಸ್ತಂಭಕ್ಕೆ ಪುಷ್ಪಯಾಗ ನಡೆಯುತ್ತೆ. ಹಾಗಾಗಿ ಪುಷ್ಪಯಾಗದ ಬಗ್ಗೆ ಎಲ್ಲರಿಗೂ ಹೇಳಿದ್ದೀವಿ ಮಾಹಿತಿಗಳಾಗಲೇ. ಹಾಗಾಗಿ ಭಗವಂತನಿಗೆ ಪುಷ್ಪವನ್ನು ರಾಮದೇವರಿಗೆ ಅರ್ಪಣೆಯನ್ನು ಮಾಡಿ ನಂತರ ಅಲ್ಲಿ ನರಸಿಂಹದೇವರಿಗೆ ಪುಷ್ಪಯಾಗವನ್ನು ಮಾಡಿ ಮಹಾಮಂಗಳಾರತಿ ಹೊರಗಡೆ ಪ್ರಸಾದಾದಿಗಳ ತೊಗೊಂಡು ಹೋಗಬೇಕು ಅಂತ ಪ್ರಾರ್ಥನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮ ರಾಜಾದಿರಾಜಾಯ ಪದಕ್ಯ ಸಾಹಿನೇ ನಮಃ ಭಯಂ ವೈ ಶ್ರವಣಾಯ ಕೂರ್ಮಹೇ ಸಮೇ ಕಾಮಾನ್ ಕಾಮಕಾಮಾಯ ಮಖ್ಯಂ ಕಾಮೇಶ್ವರೋ ವೈ ಶ್ರವಣೋ ದದಾತ ಕುಬೇರಾಯ ವೈ ಶ್ರವಣಾಯ ಮಹಾರಾಜಾಯ ನಮಃ. ವೇದಾಂ ಬ್ರಹ್ಮಣೋರ್ವೇದಾಮೃತೇನ ಮೃಡಾಂ ಪರೀಂ ತಸ್ಮೈ ಬ್ರಹ್ಮ ಚ ಬ್ರಹ್ಮ ಚ ಆಯುಷ್ಕೀರ್ತಿಂ ಪ್ರಜಾಂ ದದೋ. ಸರ್ವೇ ಸಾಕ್ಷಾತ್ ಮನ್ಮತಮನ್ಮತಃ ಸರ್ವಗುಣಸಂಪೂರ್ಣ ಸರ್ವದೋಷವಿವರ್ಜಿತಃ ಹಿತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸೃತ. ವಯಂ ಸಮಾಕೃತಮಸ್ಪಭ್ಯಂ ದತ್ತಾಮರುಣಶ್ಚ ಮನ್ಯಃ ಭ್ಯಂ ದದಾನಾಹುದಾಯೇ ಶ್ರುತ ಬಪ್ಪರಾಜಿದಾಸೋ ಇಂಥಾಂ ಯಜ್ಞೇನ ಯಜ್ಞಮಯಜಂತ ದೇವಾಸ್ತಾನಿ ಧರ್ಮಾನಿ ಪ್ರಥಮಾನ್ಯಾಸನ್ ತೇಹನಾಕಂ ಮಾನಸ್ಸ ಚಂದ ಯತ್ರ ಪೂರ್ವೇ ಸಾಧ್ಯಾಃ ಸಂತಿ ದೇವಾಃ. ಅಲ್ಲೇ ನಿಂತು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಾ ಇರಿ. ಒಂದು 8 ಸಲನಾರು ಪ್ರದಕ್ಷಿಣೆ ನಮಸ್ಕಾರ ಮಾಡಿ. ಎಲ್ಲ ಪಾಪಗಳು ಪರಿಹಾರ ಆಗಲಿ ಅಂಥೇಳಿ ಮಾಡಿ. ವಿವಾಹ ಆಗಲಿ, ವಂಶವೃದ್ಧಿ ಆಗಲಿ ಅಂಥೇಳಿ ನಮಸ್ಕಾರ ಮಾಡಿ. ಯೋ ನ ಪಿತಾ ಜನಿತಾ ಯೋ ವಿಧಾತ ಧಾಮಾನಿ ವೇದಮವನಾನಿ ವಿಶ್ವಾ ಯೋ ದೇವಾನಾಂ ನಾಮಕ ಏಕ ಏವಂ ಭುವನಾಯಂತನ್ಯಾ ಯತ್ರ ಧೀರಾಪನ ಸಾ ವಾಚಮಕ್ರತ ಅತ್ರ ಸಖಾಯ ಸಖ್ಯಾನಿ ಜಾನದೆ ಭದ್ರೈಜಾಂ ಲಕ್ಷ್ಮೀರ್ನಿಹಿತಾದಿವಾಚಿ ಸರೋಜಹಸ್ತೆ ಸಮದನತಾಂ ಸಂಗಮಾಲ್ಯ ಶೋಭೆ